ನಿಜ. ಅಂದರೆ ಈಗ ನ್ಯೂ ಜನ್ರೇಷನ್ ಸ್ಟ್ಯಾಂಡಪ್ ಕಾಮಿಡಿನ ನೀವು ಮಾಡೋದು, ಅದನ್ನು ಆಯ್ಕೆ ಮಾಡ್ಕೊಂಡಿರೋದು, ಅಂದರೆ ಜನ ಹೇಗೆ ತಗೊಳ್ತಾರೆ ಅಂತ ನಿಮಗೆ ಹೇಗೆ ಐಡಿಯಾ ಇತ್ತು ಅಂತ? ಅಂದರೆ ಅದೇ ಅವ್ನು ಹೇಳ್ದಂಗೆ ಈಗ ಕಂಟೆಂಟ್ ಫ್ಯಾಮಿಲಿ ಫ್ರೆಂಡ್ಲಿ ಕಾಂಟೆಂಟು ಇದೆ. ಈಗ ಪ್ರಾಣೇಶ್ ಅವ್ರದ್ದೆಲ್ಲ ಹೆಂಗಂದರೆ ನಾವು ಮನೇಲೇ ಕೂತ್ಕೊಂಡು ಉದಯ ಟಿ ವಿಲಿ ಬರ್ತಾಯಿತ್ತು ಅವಾಗ ಚಿಕ್ಕ ವಯಸ್ಸಲ್ಲಿ ಹರಟೆ ಪ್ರೋಗ್ರಾಮ್ ಅದು ಇದು. ಸೊ ಅದೊಂಥರ ಫ್ಯಾಮಿಲಿ ಫ್ರೆಂಡ್ಲಿ ಕಾಂಟೆಂಟ್ ಇರ್ತಾಯಿತ್ತು. ನಮ್ದು ಹೆಂಗಂದರೆ ಸ್ವಲ್ಪ ನಂದು ಒಂದು ಸ್ವಲ್ಪ ಅಡಲ್ಟ್ ಕಾಂಟೆಂಟ್ ಒಂದು ಸ್ವಲ್ಪ ಮಾನಿಟರ್ ಮಾಡಬೇಕು. 18+ ಇದ್ರೇ ನಾವು ನಮ್ಮ ಶೋಗೆ ಅಲೋ ಮಾಡ್ತೀವಿ. ಅಂದರೆ ಅದನ್ನು ನೋಡೋ ಮೆಚುರಿಟಿ ಬೇಕು. ಹೆಂಗಂದರೆ ಇವಾಗ ರೌಡಿಸಮ್ ಫಿಲಮ್ ಮಾಡಿದ್ರೆ ಅದನ್ನ ನೋಡಿ ರೌಡಿ ಆಗ್ಬಿಡ್ತಾನೆ ಅಂದರೆ ಅದು ಹೆಂಗಾಗುತ್ತೆ ಆ ಟೈಪ್ ಅದು. ಸೊ ಓಕೆ, ಅಂದರೆ ಈಗ ಬಿಲೋ ದ ಬೆಲ್ಟ್ ಯೂಸ್ ಮಾಡಬೇಕು ಅಂತ ಹೇಳಿ ಈಗ ಆ ಥರ ಐಡಿಯಾ ಅಂದರೆ ಕಾಮಿಡಿನ ಈ ಥರ ಮಾಡಿದ್ರೆ ಮಾತ್ರ ಜನ ಮೆಚ್ಕೊಳ್ತಾರೆ ಅಂತ ಯಾಕೆ ಅಂದ್ಕೊಂಡ್ರಿ ಅಂತ? ಇಲ್ಲ ಆ ಥರ ಇಲ್ಲ. ಇದು ಏನಂದರೆ ವೆರೈಟಿ ಕೊಡ್ತಿರೋದಷ್ಟೇ ಆಡಿಯನ್ಸಿಗೆ. ಈಗ ಮೂವೀಸಲ್ಲಿ ಹೆಂಗೆ ಒಂದು ಯು ಸರ್ಟಿಫಿಕೇಟ್, ಎ ಸರ್ಟಿಫಿಕೇಟ್, US ಎಲ್ಲ ಇದಾವೆ, ಬೇರೆ ಬೇರೆ ಜಾನರ್ಸ್ ಇದ್ದಾವೆ. ಆಡಿಯನ್ಸಿಗೆ ಚಾಯ್ಸ್ ಇದೆ. ನಾನು ಬೇಕಿದ್ರೆ ಇವತ್ತು ಹಾರರ್ ಮೂವಿ ಆದರೂ ನೋಡ್ಬೋದು, ಫ್ಯಾಮಿಲಿ ಎಂಟರ್ಟೈನರ್ ಆದರೂ ನೋಡ್ಬೋದು. ಅದೇ ಥರ ಕಾಮಿಡಿಯಲ್ಲೂ ಬೇರೆ ಬೇರೆ ಆಪ್ಷನ್ಸ್ ಇರಬೇಕು. ಈಗ ನಾನು ಫ್ಯಾಮಿಲಿ ಜೊತೆ ಕುತ್ಕೊಂಡು ನೋಡ್ತೀನಿ, ನಾನು ಗಂಗಾವತಿ ಪ್ರಾಣೇಶ್ ಅವ್ರದ್ದು ನೋಡ್ತೀನಿ. ಹಾಗೆ ನಾನು ಒಬ್ಬನೇ ಕುಂತು ನೋಡ್ತಿದ್ದೀನಿ ಅಂದರೆ ಈಗ ನಿರೂಪಣ್ಣ ಅವ್ರದ್ದು ನೋಡಿ ನನಗೆ ತುಂಬ ಇಷ್ಟ ಆಗುತ್ತೆ. ಅದರಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ಪದ ನನ್ನ ಫ್ಯಾಮಿಲಿ ಜೊತೆ ಕುತ್ಕೊಂಡು ನೋಡೋಕ್ಕಾಗಿಲ್ಲ ಅಂದರೂ ನನಗೆ ಮಜಾ ಬರ್ತಿದೆ. ಸೊ ಬೇರೆ ಆಡಿಯನ್ಸ್ ಇದ್ದಾರೆ, ಅವ್ರಿಗೆ ಇದೂ ಇಷ್ಟ ಆಗ್ತಿದೆ. ಈಗ ನಿರೂಪಣ್ಣ ಶೋ ಹಾಕಿದರೆ ಎಲ್ಲ ಕಾಲೇಜ್ ಕ್ರೌಡ್ ಎಲ್ಲ ಬರ್ತಿದ್ದಾರೆ, ಅವ್ರಿಗೆ ಆ ಸ್ಟೈಲ್ ಆಫ್ ಕಾಮಿಡಿ ಜಾಸ್ತಿ ಇಷ್ಟ ಆಗ್ತಿದೆ. ಅಂದರೆ ಈಗ ಸಿನಿಮಾದಲ್ಲಿ ಐಟಮ್ ಸಾಂಗ್ ಇರುತ್ತಲ್ಲ ಆ ಟೈಪ್. ಅಂದರೆ ನೀವು ಅದು ಜನಕ್ಕೆ ಯಾಕೆ ಇಷ್ಟ ಆಯಿತು ಅಂದರೆ ಇಷ್ಟ ಆಯಿತು ಹಾಕ್ತಿದ್ದಾರೆ. ಈಗ ಕಾಲ ಬೆಳೀತಾ ಅದಿದ್ರೇ ನಡೆಯುತ್ತೆ. ನಮ್ಗೆ ನೋಡೋಕ್ಕಾಗತ್ತಾ ಅಂತ ಪ್ರಶ್ನೆ ಮಾಡಿದ್ರೆ ಅಲ್ಲ, ಬಟ್ ಎಂತೆಂಥ ಒಳ್ಳೆ ಮೂವಿಲೂ ಒಂದು ಐಟಮ್ ಸಾಂಗ್ ಸೇರಿಸ್ಬಿಟ್ಟಿರ್ತಾರಲ್ಲ. ಸೊ ಅದು ಫ್ಯಾಮಿಲಿ ಆಡಿಯನ್ಸ್ ಅದನ್ನೇ ಹೇಳ್ತಿರೋದು. ಈಗ ನಾವು ಅಲ್ಲಿ ಹಾಕಿರ್ತೀವಿ ಇದು 18+, ಮತ್ತು ಈಗ ಎ ಸರ್ಟಿಫಿಕೇಟ್ ಮೂವಿ ಅಂತ ಹಾಕಿದ್ಮೇಲೆ ನಾವು ಅದಕ್ಕೆ ನಮ್ಮ ಅಜ್ಜಿ ತಾತನ ಕರ್ಕೊಂಡು ಹೋಗ್ಬಿಟ್ಟು ಬೈಯೋಕ್ಕಾಗಲ್ವಲ್ಲ. ಅವ್ರು ಆಲ್ರೆಡಿ ಹೇಳಿದ್ದಾರೆ ಸರ್ಟಿಫಿಕೇಟಲ್ಲೇ ಇದು ಎ ಸರ್ಟಿಫಿಕೇಟ್ ಮೂವಿ ಗುರು ಅಂತ. ಈಗ ನಮ್ಮ ಶೋಸಿಗೂ ಬುಕ್ ಮೈ ಶೋ ಅಲ್ಲಿ ಬುಕ್ ಮಾಡೋಕೆ ಹೋದಾಗ ಅಲ್ಲಿ ಕೆಳಗಡೆ ಬರ್ದಿರ್ತೀವಿ 16+ ಇಲ್ಲ 18+ ಅಂತ. ಕಾಮಿಡಿ ಶೋ ಯೂತ್ ಆಡಿಯನ್ಸ್ಗೆ ಅಂತಲೇ ಸೀಮಿತನಾ? ಯೂತ್ ಆಡಿಯನ್ಸ್ಗೆ ಅಂತಲ್ಲ, ಯಾರಿಗಾದರೂ ಈ ಥರ ನೋಡೋಕೆ ಇಷ್ಟ ಇದ್ದರೆ. ಈಗ ಆಗಿಂದು ಉಪ್ಪಿ ಅವ್ರ ಮೂವೀಸ್ ನೋಡಿದ್ರು ಆ ಥರ ಎಲ್ಲ ಬೈಯೋದೆಲ್ಲ ಇರ್ತಿತ್ತು. ಸ್ವಲ್ಪ ಜನ ಅಂತಿದ್ರು ಈ ಥರ ಹೆಂಗೆ ಮೂವೀಸ್ ಮಾಡ್ತಾರೆ ಇವರು ಅಂತ. ಬಟ್ ತುಂಬ ಜನ ಇದ್ರು ಅದನ್ನ ಎಂಜಾಯ್ ಮಾಡೋರು ಅಷ್ಟೇ. 18+ ಅದು ನೆಕ್ಸ್ಟ್ ಅದಕ್ಕೆ ಇಲ್ಲ, ಏನಿಲ್ಲ ಏಜ್ ಲಿಮಿಟ್ ಬಾರಿಲ್ಲ. ಎಷ್ಟು ಜನ 80 ಅವರು ಬರ್ಬೋದು. ಅಂದರೆ ತಗೊಳ್ಳೋದು ಅವ್ರಿಗೆ ಬಿಟ್ಟಿದ್ದದು. ಈಗ ಫ್ರೆಂಡ್ಸ್ ಹತ್ರ ಮಾತಾಡ್ಬೇಕಾದ್ರೆ ನಾವು ಹಾಗೆ ಮಾತಾಡ್ತೀವಲ್ವ. ಈಗ ಹೋಗ್ಬಿಟ್ಟು ಏನು ನಿಮ್ಮ ಮನೇಲೆಲ್ಲ ಆರಾಮ ಅಂದರೆ ನಾವು ಮಗ ಏನು ಅಂದರೆ ಒಂಥರ ಆ ಸ್ಲ್ಯಾಂಗ್ನ ಸ್ಟೇಜ್ ಮೇಲೆ ತಗೊಂಡ್ಬಂದ್ವಿ ಅಷ್ಟೇ. ಈಗ ನಿಮ್ಮ ಕಾಮಿಡಿಯನ್ನು ಯೂಟ್ಯೂಬಲ್ಲಿ ಹಾಕಿರ್ತೀರಾ, ಯೂಟ್ಯೂಬಲ್ಲಿ ಮಕ್ಕಳು ಸರ್ಚ್ ಮಾಡ್ತಾ ಇರ್ತಾರೆ ಅಂತ ಹೇಳ್ತಾರೆ. ನೀವು ಹೇಳ್ತೀರಾ 18+ ಅಂತ ಹೇಳಿ, ಬಟ್ ಎಲ್ಲರೂ ನೋಡುವಂಥ ಇದಾಗಿರೋದ್ರಿಂದ ನಿಮಗೆ ಅದನ್ನು ಹೇಗೆ ತೊಗೊಳ್ಬೋದು, ಸಮಾಜಕ್ಕೆ ನಾವು ಏನು ಅಂದರೆ ಸಮಾಜ ಹೇಗೆ ತೊಗೊಳ್ಬೋದು ಅಂತ ನೀವು ಥಿಂಕ್ ಮಾಡ್ತೀರಾ? ಬಟ್ ಅದನ್ನೇ ಹೇಳ್ತಿರೋದು. ಈಗ ಹಂಗಾದರೆ ಅಂದರೆ ಚಾನೆಲ್ ಹೆಸರುಗಳು ತೊಗೊಳ್ಳೋದು, ಬಟ್ ಚಾನಲಲ್ಲಿ ಐಟಮ್ ಸಾಂಗು ಹಾಕ್ತಾರೆ, ಕ್ರೈಮ್ ರಿಲೇಟೆಡ್ನೂ ಬರುತ್ತೆ ಟಿ ವಿಲಿ, ಮಕ್ಳ ಕೈಲಿ ಟಿ ವಿ ರಿಮೋಟ್ ಇದ್ದೇ ಇರುತ್ತೆ. ಸೊ ಅದು ಪೇರೆಂಟ್ಸ್ ಮಾನಿಟರ್ ಮಾಡ್ಬೇಕು ಅದನ್ನ. ಒಂದು ಚಿಕ್ಕ ಮಕ್ಳ ಕೈಗೆ ಸಿಗದಿರೋ ಹಾಗೆ ಅದು ನಮ್ಮ ಕಂಟ್ರೋಲ್ ನಮ್ಮ ಹಿಡಿತದಲ್ಲಿ ಇಲ್ಲವೇ ಇಲ್ಲ ಅದು. ಸೊ ಅದೊಂದು ಕಡೆ ಆದರೆ ಮತ್ತೆ ಸಮಾಜಕ್ಕೆ ನಾವು ಮೆಸೇಜ್ ಕೊಡಬೇಕಂತ ನಾವೇನು ಮಾಡ್ತಾ ಇಲ್ಲ, ನಾವು ಇದು ಎಂಟರ್ಟೈನ್ಮೆಂಟ್ ಪರ್ಪಸ್ಗೆ ಮಾಡ್ತಿರೋದು. ಅದಕ್ಕೆ ನಾವು ಹೇಳೋದು 18+ ಒಂದೇನಂದರೆ ಸ್ವಲ್ಪ ಈಗ ಓಟ್ ಹಾಕೋದಕ್ಕೂ 18+ ಆಗಿರ್ಬೇಕು. ಏನಕ್ಕೆ ಅಂತಂದರೆ ಬುದ್ಧಿ ಬಂದಿರುತ್ತೆ, ಅಟ್ಲೀಸ್ಟ್ ಥಿಂಕ್ ಮಾಡೋ ಅಷ್ಟು ಅಂತ. ಅದನ್ನೇ ನಾವು ಜೀವನದಲ್ಲಿ ಅಳವಡಿಸ್ಕೊತೀವಿ. ಇವ್ನು ಹೇಳಿದ ಥರ ಇವನ್ ಥರ ಇರಬೇಕಂತ ನೋಡೋಕೆ ಹೋದರೆ ಅದು ಹುಚ್ಚತನ ಆಗ್ಬಿಡುತ್ತೆ. ಸೊ ಅದನ್ನ ನಾವು ಎಂಟರ್ಟೈನ್ ಮಾಡಲ್ಲ. ನೋಡಿ ಮಜಾ ಬಂತ ನಗ್ಬಿಟ್ಟು ಅಲ್ಲಿಗೆ ಬಿಟ್ಬಿಟ್ಟು ಹೋಗಿ ನಮ್ಮಿಂದ ಏನೋ ಅದನ್ನು ಸಮಾಜಕ್ಕೆ ಏನೋ ಆಗಬೇಕು ಅಂತ ನಾವು ಅದು ಎಂಟರ್ಟೈನ್ಮೆಂಟ್ ಅಷ್ಟೇ. ಅದು ಹೇಗೆ ತಗೊಳ್ತಾ ಇದ್ದಾರೆ ಕಾಮಿಡಿನ ಜನ? ಅದೇ ಅಂದರೆ ಕೆಲವೊಬ್ರು ನೀಟಾಗಿ ತಗೊತಾರೆ, ಕೆಲವೊಬ್ರು ತುಂಬ ಕೆಟ್ಟದಾಗೂ ಬೈತಾರೆ ನಮ್ಮ ಕಮೆಂಟ್. ಅಲ್ಲ, ಇದೆಯಾ ಆ ಥರ ಎಕ್ಸ್ಪೀರಿಯನ್ಸ್? ಏನಾದರೂ ಯಾರಾದರೂ ಬೈದಿರೋದು, ಹೊಡ್ಸ್ಕೊಂಡಿರೋದು ಇದೆಯಾ? ಹೊಡ್ಸ್ಕೊಂಡಿರೋದಿಲ್ಲ, ಅಷ್ಟಕ್ಕೆ ಹೋಗಿಲ್ಲ, ಇನ್ನು ಬೈಸ್ಕೊಂಡಿದ್ದೀವಿ. ಹೌದೌದು. ಆನ್ಲೈನಲ್ಲಿ ಅಂದರೆ ಸಿಕ್ಕಾಪಟ್ಟೆ ಬೈತಾರೆ. ಅಂದರೆ ಅವ್ರು ಹೆಂಗಂದರೆ ಈ ಥರ ಕೆಲವೊಂದು ಪದಗಳು ಅಲ್ಲಿ ಇಲ್ಲಿ ಯೂಸ್ ಮಾಡಿರ್ತೀವಿ ನಾವು, ಅವಾಚ್ಯ ಪದಗಳನ್ನ ಬಳಸಬೇಡ ಅಂದ್ಬಿಟ್ಟು ಅವರೇ ಒಂದು 4 ಲೈನ್ ಅವಾಚ್ಯ ಪದಗಳನ್ನ ಹಾಕಿರ್ತಾರೆ. ಸೊ ಅದು ಹೆಂಗಂದ್ರೆ ಅಲ್ಲೇ ಕಾಂಟ್ರಡಿಕ್ಟ್ ಆಗುತ್ತೆ, ಬೈತಾರೆ. ಬಟ್ ಏನಂದರೆ ಅದನ್ನೂ ಪಾಸಿಟಿವ್ ಆಗಿ ತೊಗೊಂಡು ನೆಕ್ಸ್ಟು ಓಕೆ ಆದಷ್ಟು ಕಮ್ಮಿ ಮಾಡಿಕೊಂಡು ಏನೋ ಮಾಡಿಫೈ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಬಟ್ ಒರಿಜಿನಾಲಿಟಿ ಹೋಗಬಾರ್ದಲ್ವ. ಅಂದರೆ ನನ್ನ ತನಕೇನೆ ಜನ ಇಷ್ಟಪಟ್ಟು ಬರ್ತಿದ್ದಾರೆ ಅಂದಮೇಲೆ ಸೊ ಇಷ್ಟ ಇರೋರು ಬನ್ನಿ. ಅದೇ ಬರೋದು. ಮತ್ತೆ ಆನ್ಲೈನಲ್ಲಿ ತುಂಬ ಕಮೆಂಟ್ಸ್ ಬರೋದು ನಮಗೆ, ಗಂಗಾವತಿ ಪ್ರಾಣೇಶ್ ಅವ್ರನ್ನ ನೋಡಿ ಕಲೀರಿ ಅಂತ. ಆಬ್ವಿಯಸ್ಲಿ ನಾವೆಲ್ಲರೂ ಅವ್ರನ್ನೇ ನೋಡ್ಕೊಂಡು ಬಂದಿರೋದು. ಬಟ್ ಅವರು ಆಲ್ರೆಡಿ ಪೀಕಲ್ಲಿದ್ದಾರೆ. ಅವ್ರು ಏನು ಮಾಡ್ತಾರೋ ಅದರಲ್ಲಿ. ನಾನು ಅದೇ ಮಾಡೋಕ್ಕೆ ಹೋದರೆ
ಪ್ರಾಣೇಶ್ ಅವ್ರನ್ನೇ ನೋಡ್ತೀವಲ್ಲ, ನನ್ನ ಯಾಕೆ ನೋಡ್ತೀರಿ? ನಾನು ಸೇಮ್ ಮಾಡ್ತಿದ್ರೆ ಪ್ರಾಣೇಶ್ ಅವ್ರು ಅಷ್ಟು ಚೆನ್ನಾಗಿ ಮಾಡ್ತಾರೆ, ಅವ್ರನ್ನ ನೋಡ್ತೀನಿ, ನಿನ್ನ ಯಾಕೆ ನೋಡ್ತೀನಿ? ಅದಕ್ಕೆ ನಾನು ನನ್ನ ವೇಯಲ್ಲಿ ಏನಾದ್ರು ಮಾಡಿದರೆ ಬೇರೆಯವ್ರಿಗೆ ಇಷ್ಟ ಆಗ್ಬೋದು. ಹಳೆ ರೀತಿ ಕಾಮಿಡಿ ಅಂತ ಅಂದರೆ ಈಗ ಓಪನ್ ಸ್ಪೇಸಲ್ಲೂ ಕೂಡ ಮಾಡಬಹುದು, ಜನ ಬಂದು ನೋಡ್ತಾರೆ ಅನ್ನೋದಿತ್ತು. ಈಗ ನಿಮ್ದೆಲ್ಲ ಆಲ್ಮೋಸ್ಟ್ ಇಂಡೋರ್ ಪ್ಲೇಸ್ಗಳಲ್ಲಿ ಮಾಡೋದ್ರಿಂದ ಇದು ವರ್ಕ್ ಆಗುತ್ತೆ ಅಂತ ನಿಮ್ಗೆ ಅನ್ಸುತ್ತಾ? ಅಂದರೆ ವರ್ಕ್ ಆಗ್ತಾ ಇದೆ ಆಲ್ರೆಡಿ ನಮಗೆ, ಅದು ಇಟ್ಸ್ ಗೋಯಿಂಗ್ ವೆಲ್. ಬಟ್ ಏನಂದರೆ ಅದೇ ನೀವು ಹೇಳ್ದಂಗೆ ಮೊದಲು ಗಣೇಶ ಕೂರ್ಸ್ತಾ ಕರೆಸ್ತಾ ಇದ್ರು, ಆ ಥರ ಇವೆಂಟಲ್ಲಿ ಹೋದಾಗ ನಮಗೂ ಸ್ವಲ್ಪ ಪ್ರಜ್ಞೆ ಇರುತ್ತೆ, ಅಂದರೆ ಚೇಂಜ್ ಮಾಡ್ತೀವಿ. ಹೌದು, ಅಲ್ಲಿ ಜನ ನೋಡ್ತೀವಿ, ಚಿಕ್ಕ ಮಕ್ಳಿದ್ದಾರೆ, ತುಂಬ ವಯಸ್ಸಾಗಿರೋ ಫ್ಯಾಮಿಲಿ ಎಲ್ಲ ಇದ್ದಾರೆ ಅಂದರೆ ಅಲ್ಲಿ ಯಾವ ಥರ ಬೇಕೋ ಹಾಗೆ ಮಾತಾಡ್ತೀವಿ. ಅಂದರೆ ಜನ ನೋಡಿ ಡಿಸೈಡ್ ಮಾಡೋಷ್ಟು ಇದೆ ನಮಗೆ. ಬಟ್ ಏನೋ ನಮ್ಮದೇ ಪಬ್ಲಿಕ್ ಶೋ, ಅಂದರೆ ಬುಕ್ ಮೈ ಶೋ ಹೇಳಿದ್ನಲ್ಲ, ನಮ್ಮದೇ ಶೋ ಇಂಡೋರ್ ನಡೆಯುತ್ತೆ ಅಂದಾಗ ಅಲ್ಲಿ ನಮಗೆ ಕಂಪ್ಲೀಟ್ ಫ್ರೀಡಮ್. ಯಾಕಂದರೆ ನಾನು ಆಲ್ರೆಡಿ ಹೇಳಿದ್ದೀನಿ ನನ್ನ ಸ್ಟೈಲ್ ಆಫ್ ಕಾಮಿಡಿ ಈ ಥರ ಇರುತ್ತೆ, ನೋಡ್ಕೊಂಡು ಟಿಕೆಟ್ ತೊಗೊಂಡು ಬನ್ನಿ ಅಂತ. ಅಲ್ಲಿ ನನಗೆ ಕಂಪ್ಲೀಟ್ ಫ್ರೀಡಮ್ ಇರುತ್ತೆ.